ಇನ್ನು ಮೇಕೆದಾಟು ಯೋಜನೆಗೆ ಖ್ಯಾತಿ ತೆಗೆದಿದ್ದ ತಮಿಳುನಾಡಿನ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಮತ್ತೆ ಸುಪ್ರೀಂ ಕೋರ್ಟ್ಗೆ ಬರಬೇಡಿ, ಕಾವೇರಿ ನೀರು ಹಂಚಿಕೆಗೆ ರಚಿಸಿರುವ ಸಮಿತಿಗಳಲ್ಲೇ ತೀರ್ಮಾನವನ್ನು ಮಾಡಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಕಳಿಸಿದೆ. ಸುಪ್ರೀಂ ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿ ಸರ್ಕಾರ ಸಂತಸವನ್ನು ವ್ಯಕ್ತಪಡಿಸಿದೆ. ಉಪಮುಖ್ಯಮಂತ್ರಿ ಆಗೋದಕ್ಕೂ ಮೊದಲು ಡಿ.ಕೆ. ಶಿವಕುಮಾರ್ ಮೇಕೆದಾಟಿಗಾಗಿ ಪಾದಯಾತ್ರೆ ಮಾಡಿದ್ರು. ಜನವರಿ 9, 2022 ಭಾನುವಾರ ಮೇಕೆದಾಟು ಸಂಗಮದಲ್ಲಿ ಸರ್ವಧರ್ಮ ಗುರುಗಳ ಸಮ್ಮುಖದಲ್ಲಿ ಕಾಂಗ್ರೆಸ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯನವರು ನಗಾರಿ ಬಾರಿಸುವ ಮೂಲಕ ಮೇಕೆದಾಟು ಹೋರಾಟಕ್ಕೆ ಜೋಶ್ ತುಂಬಿದ್ರು. ಅದೇ ದಿನ ಐತಿಹಾಸಿಕ ಹೋರಾಟಕ್ಕೆ ಪಾಂಚಜನ್ಯ ಮೊಳಗಿದೆ. ಇದು ಕನ್ನಡಿಗರ ಹಕ್ಕು ಮತ್ತು ಸ್ವಾಭಿಮಾನದ ಸಂಗಮದ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆ ಅಂತಾನು ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಡಿ.ಕೆ. ಶಿವಕುಮಾರ್ ಮೇಕೆದಾಟು ಯೋಜನೆಗೆ ಕೆಲಸ ಶುರು ಮಾಡಿದ್ರು. ಆಗ್ಲೇ ತಮಿಳುನಾಡು ಸರ್ಕಾರ ತಗಾದೆ ತೆಗೆದು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸತತ 2.5 ವರ್ಷದ ಬಳಿಕ ಮುಖ್ಯ ನ್ಯಾಯಮೂರ್ತಿ ಬಿ.ಆರ್. ಗವಾಯಿ ನೇತೃತ್ವದ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ತಮಿಳುನಾಡು ಅರ್ಜಿಯನ್ನ ಇವತ್ತು ವಜಾ ಮಾಡಿ ಕರ್ನಾಟಕಕ್ಕೆ ಮೊದಲ ಗೆಲುವು ನೀಡಿದೆ. ಮೇಕೆದಾಟು ಯೋಜನೆ ಇನ್ನೂ ಆರಂಭವೇ ಆಗಿಲ್ಲ. ಯಾವುದೇ ನಿರ್ಮಾಣ ಕಾರ್ಯವೂ ಪ್ರಾರಂಭವಾಗಿಲ್ಲ. ಯೋಜನೆಯು ತಜ್ಞ ಸಂಸ್ಥೆಗಳ ಪರಿಶೀಲನೆ ಹಂತದಲ್ಲಿದೆ. ಜೊತೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಮಿತಿಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಕೆಲಸ ಮಾಡುತ್ತಿದೆ. 2 ಸಮಿತಿಗಳ ತಜ್ಞರು ಪರಿಗಣಿಸಿದ ಮೇಲೆ ಡಿಪಿಆರ್ ಸಿದ್ಧಪಡಿಸಲಾಗ್ತಿದೆ. ಏನೇ ಆದ್ರೂ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಸಿನಲ್ಲದೆ ನಿರ್ಧಾರ ಆಗಬೇಕು. ಹೀಗಿರುವಾಗ ತಮಿಳುನಾಡು ಸಲ್ಲಿಸಿರುವ ಅರ್ಜಿ ಅಪ್ರಸ್ತುತ ಅಂತ ಭಾವಿಸುತ್ತೇವೆ. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಲ್ಲ ಅಂತ ಮಾರ್ಗದರ್ಶನ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಬರ್ತಿದ್ದಂತೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಿಷ್ಟು: ನಮ್ಮ ಕಾವೇರಿಯ ಹೋರಾಟ ಮೇಕೆದಾಟಿನಿಂದ ಏನು ಹೆಜ್ಜೆ ಆಗ್ತೆ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡಿದ್ರು. ಕೆಲವರು ವಿರೋಧ ಪಾರ್ಟಿಯವರು ಏನೋ ವ್ಯಾಖ್ಯಾನ ಕೂಡ ಮಾಡಿದ್ರು. ಇವತ್ತು ನ್ಯಾಯಾಲಯ ಇದು ನಮ್ಮ ಮುಂದೆ ತೀರ್ಮಾನ ಮಾಡುವಂಥ ವಿಚಾರ ಅಲ್ಲ. ಅವರೇನು ನೀರನ್ನು ಬಿಡಬೇಕಾಗಿದೆ ಆ ನೀರನ್ನು ಬಿಡಲೇಬೇಕು, ಬಿಡಲಿಲ್ಲ ಅಂದರೆ ಅದು ತಪ್ಪಾಗ್ತದೆ ಅಂತೇಳಿ ಮಾರ್ಗದರ್ಶನವನ್ನು ಕೂಡ ಕೊಟ್ಟು 177 TMC ಅವ್ರಿಗೇನು ಬಿಡಬೇಕು ಅದನ್ನು ಬಿಡಲೇಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಮತ್ತು ಏನು CWC ಮತ್ತು CWMA ಅವರು ಅವ್ರಿಗೊಂದು ಅವಕಾಶ ಇದೆ, ಅವರೇ ಎಲ್ಲ ತೀರ್ಮಾನವನ್ನು ಮಾಡೋಂಥ ಒಂದು ಸಂದರ್ಭ, ಮಾರ್ಗದರ್ಶನ ಎಲ್ಲ ಕೂಡ ಇವತ್ತು ನ್ಯಾಯಾಲಯ ಇವತ್ತು 3 ಬೆಂಚ್ ನ್ಯಾಯಾಲಯ ಮುಗಿದಿದೆ. ಈಗ ಶುರು ಮಾಡ್ತೀವಿ. ನಮ್ಮ ಕೆಲಸ ಏನಿದೆ ನಾವು ಖಂಡಿತ ಶುರು ಮಾಡಲೇ ಮಾಡಮ್ಮ. ಇಟ್ ಇಸ್ ಅವರ್ ಬೌಂಡ್ ಡ್ಯೂಟಿ. ನಮ್ಮ ನೀರು ನಮ್ಮ ಹಕ್ಕು, ನಾವು ಮಾಡ್ತೇವೆ. ಉಪಮುಖ್ಯಮಂತ್ರಿ ಜೊತೆ ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿ.ಕೆ. ಶಿವಕುಮಾರ್ ಮೇಕೆದಾಟಿಗಾಗಿ ಮಾಡಿದ ಹೋರಾಟ, ಹಾಕಿದ ಶ್ರಮಕ್ಕೆ ಈಗ ಮೊದಲ ಜಯ ಸಿಕ್ಕಿದೆ. ಇನ್ನೇನಿದ್ರು ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಸಿ ನಿರ್ಧಾರದ ಮೇಲೆ ಯೋಜನೆ ಭವಿಷ್ಯ ನಿಂತಿದೆ. ಅಷ್ಟಕ್ಕೂ ಮೇಕೆದಾಟು ಯೋಜನೆಯ ಖರ್ಚು ವೆಚ್ಚ ಎಷ್ಟು, ಲಾಭ ಏನಂತ ನೋಡೋದಾದ್ರೆ, ಮಳೆಗಾಲದಲ್ಲಿ ಸಮುದ್ರ ಸೇರುವ 65ರಿಂದ 66 TMC ನೀರು ಸಂಗ್ರಹಿಸಲು ಡ್ಯಾಂ ನಿರ್ಮಾಣ ಮಾಡುವ ಯೋಜನೆಗಿದು. ಬೆಂಗಳೂರು ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಗೆ 4.75 TMC ಕುಡಿಯುವ ನೀರು ಪೂರೈಸಲು ಇದು ಸಹಕಾರಿಯಾಗಲಿದೆ. ಜೊತೆಗೆ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಪ್ರಾಥಮಿಕ ಉದ್ದೇಶಗಳಾಗಿವೆ. ಈ ಯೋಜನೆಗೆ ಒಟ್ಟು 5252 ಹೆಕ್ಟೇರ್ ಭೂಮಿ ಬೇಕಾಗಿದೆ. ಇದರಲ್ಲಿ 3182 ಹೆಕ್ಟೇರ್ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಜಾಗವಾಗಿದ್ರೆ 1869 ಹೆಕ್ಟೇರ್ ಅರಣ್ಯ ಭೂಮಿಯಾಗಿದೆ. ಜೊತೆಗೆ ಕಂದಾಯ ಇಲಾಖೆ ಖಾಸಗಿ ಭೂಮಿ ಅಂತ 201 ಹೆಕ್ಟೇರ್ ಭೂಮಿ ಸ್ವಾಧೀನಪಡಿಸಿಕೊಳ್ಳಬೇಕು. ಜೊತೆಗೆ ಕನಕಪುರ ಸುತ್ತಲಿನ ಮಡಿವಾಳ, ಕೊಂಗೆದೊಡ್ಡಿ, ಸಂಗಮ, ಮುತ್ತತ್ತಿ, ಬೊಮ್ಮಸಂದ್ರ ಮುಳುಗಡೆ ಆಗಲಿದ್ದು ಪರಿಹಾರ ಕೊಟ್ಟು ಗ್ರಾಮಗಳನ್ನೇ ಸ್ಥಳಾಂತರ ಮಾಡಬೇಕು. ಇಂಥ ಮಹತ್ವದ ಯೋಜನೆಗೆ 2019ರಲ್ಲಿ ವಿಸ್ತೃತ ವೆಚ್ಚ 9,000 ಕೋಟಿ ಆಗಿತ್ತು. ವಿಳಂಬ ಆಗಿದ್ರಿಂದ 2023-24 ವೇಳೆಗೆ ಈ ವೆಚ್ಚ 14,500 ಕೋಟಿಗೆ ಹೋಯಿತು. 2026ಕ್ಕೆ ಕೆಲಸ ಶುರುವಾದರೂ ಹತ್ತತ್ರ 16,000 ಕೋಟಿ ವೆಚ್ಚ ಆಗಲಿದೆ.
ನಮ್ಮ ದುಡ್ಡು, ನಮ್ಮ ಭೂಮಿ, ನಮ್ಮ ಶ್ರಮ ಆಗಿದ್ರು ತಮಿಳುನಾಡು ಕಿರಿಕ್ನಿಂದ ಯೋಜನೆ ತಡವಾಗ್ತಾಗಿದೆ. ಆದಷ್ಟು ಬೇಗ ಡಿಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡಿನ ಮನವೊಲಿಸೋದಾಗಿಯೂ ಹೇಳ್ತಿದ್ದಾರೆ. ಅಂದ ಹಾಗೆ ನಾಳೆ ಡಿಕೆ ಶಿವಕುಮಾರ್ ಬರೆದಿರುವ ನೀರಿನ ಹೆಜ್ಜೆ ಪುಸ್ತಕ ರಿಲೀಸ್ ಆಗ್ತಿದೆ. ಈ ಪುಸ್ತಕ ಬೇರೆ ಬೇರೆ ರಾಜ್ಯಗಳು, ದೇಶಗಳಲ್ಲಿ ಉದ್ಭವಿಸಿದ ನೀರಿನ ಸಮಸ್ಯೆಗಳು, ಅದು ಬಗೆಹರಿಯದ ಕಾನೂನು ವಿಚಾರಗಳ ಬಗ್ಗೆ ಸಂಶೋಧನೆ ಮಾಡಿ ಬರೆದಿದ್ದಾರೆ ಅನ್ನೋದು ಗಮನಿಸಬೇಕಾದ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.